ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡ್ರಿ ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತಿನ ಲಾಗ್ ಚಾಲೂ ಮಾಡಾಕತ್ತೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಹೇಗಿರ್ತಾ ಹೇಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ರೀ. ಬರ್ರಿ ಏನು ಕೆಲಸ ಮಾಡಿ ಏನೇನು ಕೆಲಸ ಎಲ್ಲ ನೋಡ್ಕೊಂಬರೋಣ ಬರ್ರಿ ನಾವು. ನೋಡ್ರಿ ಇಲ್ಲೇ ನಾ ಕಸ ಗುಡಿಸಿ ನೋಡ್ರಿ ಪಡ್ಸಾಲಿನ ಹಾಸಿಗೆ ಅದಾವ್ರಿ. 7:30 ಟೈಮ್ ಬಂದು ಶ್ರಾವಣಿ ಭಾಷಣ ಅಭ್ಯಾಸ ಮಾಡಕತ್ತಾಳ್ರಿ. ಭಾಷಣ ಓದ್ಕೊಂಡು ಕುಂದ್ರವ ಅಂತೇಳಿ ಕುಂತಾವ್ರಿ. ಆಕಿ ಏನು ಓದ್ತಾಳೆ ಏನಿಲ್ಲ ಗೊತ್ತಾಗಿಲ್ಲ ರೀ. ನಾನು ಇನ್ನು ಇದಿಷ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿರಿ. ಅಡುಗೆ ಮನೆ ಎಲ್ಲ ತೊಳೆದೀನಿ. ಆಯ್ತಾರಲ್ರಿ ಇವತ್ತು ಮನೆ ದೇವ್ರ ವಾರಲ್ಲ ಅಡುಗೆ ಮನೆ ತೊಳೆದಿದ್ರಿ. ನಾ ಪಡ್ಸಾಲಿ ಕಸ ಗುಡಿಸಿ ಅದನ್ನು ತೊಳಿಬೇಕು ರೀ. 7:30 ಟೈಮ್ ಬಂದು 6:30 ಮ್ಯಾಗಿತ್ತು ಎದ್ದೀನಿ. ನಾ ಬಾಂಡೆ ಅದಾವ್ರಿ, ಸ್ವಲ್ಪ ಬಾಂಡೆ ಅದಾವೆ. ಹಿಂದೆಲ್ಲ ಕ್ಲೀನ್ ಆಗೈತೆ. ಕಸ ತುಂಬ್ಕೋಬೇಕು ರೀ. ನಾ ಅಲ್ಲಿದಿಟ್ಟು ಕಸ ತುಂಬ್ಕೊಂಬಂದು ಹಿಂದಿಲಿಟ್ಟು ಕಸ ತುಂಬಬೇಕು. ಬರ್ರಿ ಇವಾಗ ಏನೈತೆ ಇದು ಪಡ್ಸಾಲಿ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಶ್ರಾವಣಿ ಹೆಂಗೆ ಭಾಷಣ ಎಷ್ಟು ಅಭ್ಯಾಸ ಮಾಡ್ಯಾಕೆ ಹೇಳ್ರಿ ಶ್ರಾವಣಿ. ಹಾಯ್ ಹೇಳು, ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೆ. ಗುಡ್ ಮಾರ್ನಿಂಗ್ ನೋಡ್ರಿ. ಭಾಷಣ ಇರ್ತೀರಿ ಕೇಳ್ರಿ. ಗುಡ್ ಮಾರ್ನಿಂಗ್ everyone. My name is Ravani. I am studying in 2nd class. My school name is Jnanabharati Vidya Mandira English Medium. ಇಷ್ಟೇ ಬರ್ತಾನ ಮುಂದಿಲ್ದು ಓದಾರನು ಮುಂದಿಲ್ದು ಮತ್ತು 15 ತಾರೀಕಿಗೆ ಐತೆ ಭಾಷಣ. ಯಾವಾಗ ಹೇಳಕ್ಕೆ ನೀನು ಕಲಿತೀಯಲ್ಲ? ಬಾಯ್ ಎಲ್ಲರಿಗೆ ಮಧ್ಯಾಹ್ನ ಸಿಗ್ತೀನಿ ರೀ. ಮಧ್ಯಾಹ್ನ ಸಿಗ್ತಾ ಅಂತ ನೋಡ್ರಿ ಆಕಿ. ಮಧ್ಯಾಹ್ನ ನಾನು ಈ ಕಸ ಗುಡಿಸಿ ಮನೆ ತೊಳೆದು ಸಿಗ್ತೀನಿ ರೀ. ಆಕಿ ಮಧ್ಯಾಹ್ನ ಸಿಗ್ತಾ ಅಂತ ನೋಡ್ರಿ. ಬರ್ರಿ ಎಲ್ಲ ಮನೆ ಕ್ಲೀನ್ ಮಾಡಿ ಮನೆಯನ್ನು ತೊಳ್ಕೊಂಡು ನೋಡ್ರಿ. ಅರ್ಧ ಒಣಗೈತೆ. ಶ್ರಾವಣಕುಮಾರ್ದು ಜಾಕ ಮಾಡಿಸ್ಬೇಕು. ಮನೆ ಒಣಗೈತೆ ನೋಡ್ರಿ. ಬನ್ನಿ ಇವಾಗ ಅವ್ರದ್ದು ಜಾಕ ಮಾಡಿಸ್ತೀನಿ. ನೀರು ಸರಿಯಾಗಿ ಕಾಸೀನಿ ರೀ. ಕಾದವ್ರಿ ನೀರು. ಸಾಂಬಾರು ಇತ್ತು ಸ್ವಲ್ಪ ಸಾಂಬಾರು ಕಾಸಕ್ಕೆ ಇಟ್ಟೀನಿ ರೀ ಗ್ಯಾಸಿ ಮ್ಯಾಗ. ಬರ್ರಿ ಜಾಕ ಮಾಡ್ತಿರಲ್ಲೋ ನಿಮ್ಮ. ಬರ್ರಿ ಜಾಕ ಮಾಡಿ ಬರ್ರಿ, ನೀರು ಹಾಕೊಂಬರ್ಬ ಶ್ರಾವಣ. ಮತ್ತು ಜಾಕ ಮಾಡಿಸಿ ಸಿಗ್ತೀನಿ ನೋಡ್ರಿ ನಿಮಗೆ. ಸ್ನೇಹಿತರೆ ಇವಾಗ ಜಳಕಾನ ಆಯ್ತು. ಶ್ರಾವಣಕುಮಾರ್ದು ಜಾಕ ಮಾಡಿ ಒಳ್ಳೆ ಲಾಗ್ ಚಲೋ ಮಾಡೋದಲ್ರಿ. ಇವಾಗ ಚಲೋ ಮಾಡಿ ನೋಡ್ರಿ ಲಾಗು. ಬರ್ರಿ ಪೂಜೆನ ಆಗೈತೆ. ಇವತ್ತು ಉಪವಾಸ ರೀ. ಒಪ್ಪತ್ರಿ ನಾನು ಒಂದಿಷ್ಟು ಉಂಡೆ ಕರ್ಚಿಕಾಯಿ ತಿಂದು ಮುಗಿಸ್ಬಿಡ್ತೀನಿ ರೀ. ಮತ್ತು ಸಂಜೆಗೆ ಅಡುಗೆ ಮಾಡಿದ್ರಾತು. ಅವ್ರಿಗೆ ನಾಷ್ಟ ಮಾಡಿಕೊಟ್ಟೀನಿ ರೀ. ನಾಷ್ಟ ಉಂಡಾರ. ಶ್ರಾವಣಿ ಏನು ಮಾಡಾಕತ್ತೀರಿ ನೋಡ್ರಿ. ಅವ್ರು ಟಮಾಟಿ ಕಾಯಿ ಅಂತೇಳಿ ಹರಿದ್ಕೊಂಡು ಕೇಳಿ ಆಟ ಆಡಾಕತ್ತಾರ ನೋಡ್ರಿ ಅವರು. ನಾ ಬಾಂಡೆ ಇಟ್ಟೀನಿ ರೀ. ಬಟ್ಟೆ ಕೂಡ ಅದಾವು. ಬರೀ ಮತ್ತೆ ಬಟ್ಟೆ ಬಾಂಡೆ ಮಾಡಿ ನಿಮ್ಗೆ ಸಿಗ್ತೀನಿ ನೋಡ್ರಿ. ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ಕೊತ ನೋಡಿ ಎಲ್ಲರೂ. ಬರ್ರಿ ಮತ್ತೆ ಸಿಗ್ತೀನಿ ನಿಮಗೆ. ಸ್ನೇಹಿತರೆ ಎಲ್ಲರೂ ನಿನ್ನೆ ಬಟ್ಟೆ ವಿಡಿಯೋಸ್ ಹಾಕಿದ್ನಲ್ರಿ. ಎಲ್ಲರೂ ಚೆನ್ನಾಗಿ ಎಷ್ಟು ರೇಟು ಎಷ್ಟಿಲ್ಲ ಎಲ್ಲ ಸಾರಿಗಳು ಅದಾವ ಅಕ್ಕ, ಸಾರಿ ಮಸ್ತ್ ಅದಾವು, ಸಾರಿ ಕಳಿಸ್ತಿ ಅಕ್ಕ ಅಂತ ಭಾಳ ಮಂದಿನೂ ಕಮೆಂಟ್ ಮಾಡಿರಿ. ಮಧ್ಯಾಹ್ನ ಸಾಂಬಾರು ಮಾಡ್ಬೇಕಂತ ಬೆಳೆ ಕುದಿಯಕ್ಕಿದ್ದು ನೋಡ್ರಿ. ಹಿಂಗಾಗಿ ಶ್ರಾವಣಿಯರು ಮುಕ್ಕೊಂದು ಎದ್ದು ಹಂಗೆ ಆಸೆ ಬಿಟ್ಟಾರೆ. ಎಲ್ಲ ಕೆಲಸ ಕ್ಲೀನ್ ಮಾಡ್ಬೇಕು ರೀ. ಇವಾಗ ಒಂದು ಬ್ಲೌಸ್ ಕಟಿಂಗ್ ಮಾಡಿ ಟಿಚಿಂಗ್ ಮಾಡ್ತೀನಿ ರೀ. ಎಲ್ಲರೂ ಸಾರಿಗಳು ಮಸ್ತ್ ಅದಾವ್ರಿ. ಸೂಪರ್ ಸಾರಿ ಅಂತ ಎಲ್ಲರಿಗೂ ಸಾರಿಗಳು ಇಷ್ಟ ಆಗಿಬಿಟ್ಟವ್ರಿ. ಒಂದೊಂದೇ ಕ್ಲಿಯರಾಗಿ ವಿಡಿಯೋ ಮಾಡಿ ಕಳಿಸ್ಬೇಕಾದ್ರೆ ವಿಡಿಯೋ ಒಂದೊಂದೇ ಸಾರಿ ತೆಗೆದು ಕ್ಲಿಯರಾಗಿ ತೋರಿಸ್ಬೇಕು ಅಂತಂದ್ರೆ ಕಮೆಂಟ್ ಹಾಕ್ರಿ. ಅಷ್ಟು ಸಾರಿನ ಯಾವ್ಯಾವ ತಂದೀನಿ ಯಾವ್ಯಾವಿಲ್ಲ ಕ್ಲಿಯರಾಗಿ ತೋರಿಸ್ತೀನಿ ರೀ. ನಾನು ಅಷ್ಟೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನೋಡಿ ಜೋಡ್ಸಾಕ. ಇವಾಗ ಬೇಕಂದ್ರೆ ಒಂದೊಂದು ಸೀರೆ ತೆಗೆದು ವಿಡಿಯೋಸ್ ಮಾಡಿ ಡ್ರೆಸ್ಸು ಸೀರೆಗಳು ತೋರಿಸ್ತೀನಿ ರೀ ಯಾವ ಥರ ತಂದೀವಿ ಅನ್ನೋದು. ನಿಮಗೆ ಬೇಕಾದ್ರೆ ಹೇಳ್ರಿ. ಯಾಕಂದ್ರೆ ಒಬ್ಬರು ಬಟ್ಟೆ ಮಾರೋರಿಗೆ ಭಾಳ ಯೂಸ್ಫುಲ್ ಆಗುತ್ತೆ ನೋಡಿರಿ. ಇಷ್ಟೊತ್ತನ ಲೈವ್ ಮುಗಿಸಿ ಇವಾಗ ಬಂದು ನೋಡಿರಿ. ನಾನು ಕೂಡ ಅವರು ಮುಕ್ಕೊಂಡು ಎದ್ರು ಲೈವ್ ಮುಗಿಸಿದ್ರಾಗೇ ಮತ್ತು ಈಗ ಒಂದು ಬ್ಲೌಸ್ ಕಟಿಂಗು ಮಾಡಿ ಟಿಚಿಂಗ್ ಮಾಡಿ ಆಮೇಲೆ ಸಿಗ್ತೀವಿ ರೀ ನಿಮಗೆ ಒಮ್ಮೆ. ಮತ್ತು ಬಟ್ಟೆ ಗಿರಿ ಹಾಕೊಂಬರ್ತಾವೆ. ಇವತ್ತು ಒಂದು 400 ರೂಪಾಯಿ ವ್ಯಾಪಾರ ಆಗೈತೆ ರೀ. ಇವಾಗ ಮತ್ತು ಎಷ್ಟಾಗುತ್ತೆ ನೋಡೋಣ ಬರ್ರಿ. ನನ್ನ ಇಷ್ಟು 2 ದಿನ ಊರಾಗಿಲ್ಲಲ್ರಿ. ಹಿಂಗೆ ಗೊತ್ತಿಲ್ಲ ಬಟ್ಟೆ ತಂದ ಅನ್ನೋದು ಯಾರಿಗೂ ಗೊತ್ತಿಲ್ಲ ರೀ. ಹೇಳೋರು ಹೇಳಿಲ್ಲ. ನೋಡೋಣ ರೀ ಹೆಂಗಾಗತ್ತೆ ಹಂಗೆಲ್ಲ ನೋಡೋಕ್ಕೆ ರೀ. ವಿಡಿಯೋ ಇದು ನೋಡ್ಕೇರಿ ಹೇಳ್ತೀನಿ ರೀ ನಿಮ್ಗೆ ಲಾಸ್ಟಿಗೆ. ಬರೀ ಮತ್ತೆ ಸಿಗ್ತೀನಿ ನೋಡಿ. ಇವತ್ತು ಒಂದು 1000 ರೂಪಾಯಿ ವ್ಯಾಪಾರ ಆಯ್ತು ನೋಡಿರಿ. 1000 ರೂಪಾಯಿ ಆಯಿತು ಆಗುತ್ತೆ ರೀ. ದಿವಸ ಮ್ಯಾಗ ವ್ಯಾಪಾರ ಆಗುತ್ತೆ ನೋಡಿರಿ. ಬಟ್ಟೆ ಎಲ್ಲ ಮನೆ ತುಂಬ ಹಾಕಿ ನೋಡಿ. ಅಲ್ಲಿಗೊಂದು ಶ್ರಾವಣಕುಮಾರ ಮುಕ್ಕೊಂದು ಆಸಿಲ್ಲ. ಮನೆ ಎಷ್ಟು ಮತ್ತು ನೀಟ್ ಮಾಡಿದ್ರು ಮತ್ತು ಮನೆ ತುಂಬ ಸಾಮಾನು ನೋಡಿರಿ. ನೀವು ನೋಡಿ ಇದೊಂದು ಬ್ಲೌಸ್ ಕಟಿಂಗ್ ಮಾಡಿ ಟಿಚಿಂಗ್ ಮಾಡಿ ನೋಡಿರಿ. ಗುಂಡಿ ಹಚ್ಬೇಕ್ರಿ. ಇದು ಟಿಚಿಂಗ್ ಮಾಡಿದ್ರೆ ಲಾಭ ಐತ್ರಿ. ನಾನು ಟಿಚಿಂಗೇ ಮಾಡೋಕ್ಕಾಗವಲ್ದು. ಟಿಚಿಂಗ್ ಮಾಡಿದ್ರೆ ಯಾವುದೂ ತೊಂದ್ರೆಲ್ಲ ಉಳಿತೈತೆ ನೋಡಿರಿ ಟಿಚಿಂಗಿದು. ಬರೀ ಮತ್ತೆ ಒಟ್ಟು ಕ್ಲೀನ್ ಮಾಡಿ ಸಿಗ್ತೀನಿ ನೋಡಿರಿ ನಿಮಗೆ. ನೋಡಿ ಮತ್ತೆ ಅನ್ನ ಸಾಂಬಾರು ಮಾಡ್ಬೇಕಂದ್ಯ. ಅನ್ನ ಸಾಂಬಾರು ಮಾಡಿದೆ ರೀ. ಮತ್ತು ಚಪಾತಿ ಮಾಡ್ಬೇಕಂದ್ಯ. ಮತ್ತು ಬಟ್ಟೆ ಗಿರಿ ಹಾಕೊಂಬಂದ್ರೆ ಚೆಂತನೇ ಪುರ್ಸೊತ್ತಿಗೆ ಇವತ್ತು ಬಟ್ಟೆ ಗಿರಿ ಹಾಕಿದೊಂದು
ನೋಡ್ರಿ ಕೊಟ್ಟು ಆತಿಟ್ಟೇನು ರೀ ಎಲ್ಲ ಕಸಾನು ಗುಡ್ಸ ಶ್ರಾವಣಿ ಟೈಮಂದು ಭಾಳ ಆಗೈತೆ ರೀ. ಇವಾಗ ಚಪಾತಿ ಮಾಡ್ತೀನಿ ರೀ. 8:30 ಆಗೈತೆ. ಬಟ್ಟೆ ಗಿರಿ ಹಾಕೊಂಡು ಹಂಗೆ ಬರೋದೇ ಹಿಂಗಾಗಿ ಇದು ಅಲ್ಲಿ ನೋಡ್ರಿ ಬಟ್ಟೆ ಗಿರಿ ಹಾಕಿದೊಂದು. ಹಾಯ್ ಮಾಡಪ್ಪಾಜಿ. ಶ್ರಾವಣ್ ಕುಮಾರಾಗ ಮತ್ತೆ ಹಂಗೆ ಆಗೈತೆ ನೋಡ್ರಿ. ಏನು ಮಾಡೋದು ಮುಂದೆ ಚಿಂತೆ ಆಗ್ಬಿಟ್ಟೈತೆ ರೀ ನನಗೆ. ಕುಂದು ಚಪಾತಿ ಮಾಡ್ಕೊಂಬರ್ತೀನಿ ಕುಂದು. ಮನ್ಯಾಗ ಒಂದು ಕರ್ಕೊಂಡು ಕುಂದ್ರಾರು ಇಲ್ರಿ. ಇವನೊಬ್ಬನ ಕರ್ಕೊಂಡವ್ರಿಲ್ಲ. ಬೆಳ್ಳುಳ್ಳಿ ಪೋಣ್ಸ್ ಕಟ್ಟೇನಿ ರೀ ಕೊಳ್ಳಾಗ ಒಂದು. ಮತ್ತೆ ಉಸುರು ಹಿಡ್ದೈತೆ ನೋಡ್ರಿ. ಯಾಕಂದ್ರೆ ಕುಂದ್ರಿ ಅಂತ ತಿನ್ಬಾಡಿ ಕೆಮ್ತೀರಿ. ಇದು ಕುಂದು ಚಪಾತಿ ಮಾಡ್ತೀನಿ. ಇಲ್ಲೇ ಸಾಂಬಾರು ಮಾಡೀನಿ, ಅನ್ನ ಮಾಡೀನಿ, ಹಿಟ್ಟನ್ನ ಹಾಕ್ತೀನಿ, ಚಪಾತಿ ಮಾಡ್ತೀನಿ ರೀ. ಟೈಮ್ ಬಂದು 8:30 ಆಗೈತೆ. ಶ್ರಾವಣಿ ಊಟ ಮಾಡ್ತೀರಾ? ಅದೊಂದು ನಮ್ಮ ಶ್ರಾವಣ್ ಕುಮಾರ್ ಸಂತಾನ ಉಪವಾಸ ಅದೇನು ರೀ ದೇವ್ರಿಗೆ ಉಪವಾಸ ಇದ್ರು ಆಟೆ ಏನು ಮಾಡಿದ್ರು ಆಟೆ ನೋಡ್ರಿ. ದೇವ್ರಿಗೆ ಈಗ ಉಪ್ಪಿನ ಡಬ್ಬಿ ಸನಿಯಾಗಿ ಮುಚ್ಚೋದಾಲಿಲ್ಲ ಸಾರಿಗೆ ಹಾಕಿ ಇಬ್ಬರು ಶ್ರಾವಣಿ ಅವನು ಆಡಾಕತ್ತವನೇ ಅಳಾಕತ್ತು ಹಂಗೆ ಆಗ್ಬಿಡ್ತು ನೋಡ್ರಿ. ಉಸಿರು ಹಿಡ್ದಂಗೆ ಆಗ್ಬಿಡ್ತು. ನನಗೆ ಮಾತ್ರ ಅದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟೈತೆ ನೋಡ್ರಿ. ಅವ್ರದ್ದು ಚಪಾತಿ ಮಾಡಿಕೊಡ್ತೀನಿ ರೀ. ಬೆಳ್ಳುಳ್ಳಿ ಸುಳಿ ಎಲ್ಲ ಮನೆ ತುಂಬ ಕೊಳ್ಳ ಕಟ್ಟೀನಿ ರೀ ಸುಲಕ್ಕೆ ರೀ. ಶ್ರಾವಣಿನ ಅಂತವ್ರಿ ಹೆಂಗೆ ಶ್ರಾವಣಿ ತಮಗೆ ಚಿಂತೆ ಆಗ್ತಾರೆ ನೋಡ್ರಿ ಶ್ರಾವಣಿಯರು. ನಮಗೆ ಚಿಂತೆ ನೋಡ್ರಿ, ಏನೂ ಮಾಡೋಕ್ಕಾಗಲ್ಲ ರೀ. ನಾವು ದವಾಖಾನೆ ತೋರಿಸಿ 5,000 ರೂಪಾಯಿ ಹಾಕಿದೀನಿ ರೀ. 5,000 ರೂಪಾಯಿನೂ ಸ್ನೇಹಿತರೆ ಚಪಾತಿನೂ ಮಾಡಿದೆ, ಊಟನ ಊರಿಗೆ ಸ್ನೇಹಿತರೆ ಒಂದು ಚಪಾತಿ ತಿಂದೆ. ಶಿವಕುಮಾರ್ ಒಂದು ಉಂಡ್ಲೆಯಲ್ಲಿ ಹಾಕೋ ಅದು ಹಂಗೆ ಆತಂದ್ರೆ ಸುಸ್ತಾಗಿಬಿಡ್ತಾನೆ ರೀ. ಯಾಕೆ ಆಸಕ್ತಿ ಆಗುತ್ತೆ ಅನ್ಸುತ್ತೆ ರೀ. ಗೋಡಂಬಿ ಮಣ್ಣಕಾಯಿ ತಂದು ಕೊಟ್ರೆ ಮಕ್ಕಳು ಚಲೋ ರೀ. ಅವೆಲ್ಲ ತಂದು ಕೊಡೋಷ್ಟು ಸ್ವತಂತ್ರ ನನಗಿಲ್ಲ. ಇಲ್ಲಿ ಅಡಗೇರಿ ಬಂದಿಂದ 3 ಸಲ ಆತ್ರಿ ಹಂಗೆ ಬರಾಕತ್ತೈತಿ. ಇವಾಗ ದಿನ ಆತ್ರಿ ಹಂಗಾಗಿ ಮತ್ತೆ ಒಳ್ಳೆ ಹಂಗಾಗೈತೆ ರೀ. ಇವತ್ತು ನಮ್ಮ ಮನೆ ದೇವರು ಆರ್ರಿ ಅವ್ರ ಮ್ಯಾಗ ಹೊರಿ ಹಾಕಿಬಿಡ್ತೀನಿ ರೀ. ಎಷ್ಟು ದವಾಖಾನೆಗೆ ತೋರಿಸಿಲ್ಲ, ಒಂದು ಸ್ಕ್ಯಾನಿಂಗ್ ರಿಪೋರ್ಟೂ ಬಂದಿಲ್ಲ. ಮತ್ತು ನಾಳೆಗೆ ಹೋಗ್ಬೇಕು ರೀ. ಮತ್ತು ಏನು ಹೇಳೋದಿಲ್ಲ ಬಿಡೋದಿಲ್ಲ. ನಮಗೂ ಏನೂ ಗೊತ್ತಾಗಲ್ಲ ಬಿಡಲ್ಲ. ಅದ್ರಾಗ ಒಂದು ಸ್ವಲ್ಪ ಇಂಗ್ಲೀಷು ಏನೂ ಗೊತ್ತಾಗಲ್ಲ. ಅವ್ರು ಹೇಳಿದಕ್ಕರೆ ಇಷ್ಟು ರೊಕ್ಕ ಕೊಡ್ರಿ ಅಂದ್ರೆ ಇಷ್ಟು ರೊಕ್ಕ ಕೊಡೋದು ಬಂದು ಬಿಡೋದ್ರಿ. ಅಲ್ಲಿ ಇಲ್ಲಿ ತೆಗೆದು ರೊಕ್ಕ ಕೊಡೋದ್ರಿ. ಆಮೇಲೆ ನಾವು ಕಷ್ಟಪಟ್ಟು ಅಲ್ಲಿ ತುಂಬ್ಕೊಂಡು ಇಲ್ಲಿ ತುಂಬ್ಕೊಂಡು ಟೆನ್ಷನ್ ಅಂದ್ರಿ. ಎಲ್ಲ ನೋಡ್ತಿರಲ್ಲ ಎಷ್ಟು ಕಷ್ಟ ಐತೆ ನನ್ನ ಜೀವನ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಮಾತೈತೆ ರೀ. ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಕಷ್ಟದಾಗೂ ದೇವ್ರು ಹೆಂಗೋ ಅವಾಗ ಆಸಕ್ತಿ ಕಮ್ಮಿ ಆಗೈತೆ. ಗೋಡಂಬಿ ಬಾದಾಮಿ ಕೊಡ್ರಿ ಅಂತ ಒಬ್ಬರು ಸಿಸ್ಟರ್ಸು ಅಂದ್ರಿ. ಮತ್ತು ಎಲ್ಲರೂ ಚೆನ್ನಾಗಿ ನೋಡ್ಕೊರಿ ಅಂತ ಹೇಳ್ತೀರಿ. ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಎಷ್ಟಿಲ್ಲ ಅಂತ ನನಗೂ ಅರ್ಥನೇ ಆಗವಲ್ದು ರೀ. ಮತ್ತು ನಾನು ದಗದಾಗ ಕೆಲಸ ಮಾಡ್ಲಿಕ್ಕೆ ನಡೆಯಲ್ಲ ರೀ. ಅವ್ರು ನೋಡ್ಕೋಬೇಕು, ಕೆಲಸನೂ ಮಾಡಬೇಕು. ಇವತ್ತು ಅವ್ರು ನೋಡ್ಕೊಳ್ಳಾರೆ ಕೆಲಸ ಬಿಟ್ವಿ ಅಂದ್ರೂ ಅದಕ್ಕೂ ಸಮಸ್ಯೆನೇ ರೀ. ಅವ್ರು ನೋಡ್ಕೋತಾನೆ ಕೆಲಸ ಮಾಡ್ಕೋಬೇಕು. ಎಲ್ಲನೂ ಸಮಸ್ಯೆ ಐತಿ. ನೀವು ನೋಡಿದ್ದೈತಿ ನಂದು ಜೀವನ ಎಷ್ಟು ಕಷ್ಟ ಕೊಡ್ತಾರೆ ಕೊಳ್ರಿ ದೇವರು. ಏನು ಮಾಡ್ತಾರೆ ಮಾಡಿರಿ. ನನಗೂ ಸಾಕು ಅನ್ನಂಗೆ ಆಗೈತೆ ರೀ. ದವಾಖಾನೆ ರೊಕ್ಕ ಹಾಕಿ ಮತ್ತು ಬಾಗಲಕೋಟೆಗೆ ಹೋಗಿನೂ 3 ದಿನ ಅಡ್ಮಿಂಟ್ ಇದ್ದು ತೋರ್ಸ್ಕೊಂಬಂದೀನಿ ರೀ. ಮತ್ತು ಇಲ್ಲಿ ಮುದ್ದೆ ಒಳಗೆ ಒಂದೇ ದಿನಕ್ಕೆ 5,000 ರೂಪಾಯಿ ಹಾಕಿ ದವಾಖಾನೆ ತೋರ್ಸ್ಕೊಂಬಂದು ಆರಾಮಾರಿ ಅಂತ. ಅದು ಇನ್ನೊಂದು ರಿಪೋರ್ಟ್ ಕೊಡಲ್ಲಾಗ್ಯಾರ ರೀ. ಫೋನ್ ಹಚ್ಚಿರು ಬರಲ್ಲಾಗ್ಯಾರ ಅಂತಾರೆ. ನಾವು ಹೋಗ್ಬೇಕಂದ್ರೆ ಇವ್ರು ತೊಗೊಂಡು ಹೋಗೋದಾಗಲ್ಲ. 1 ವಾರ ಆ ಕಡೆ ಊರಿಗೆ ಹೋದೀನಿ ರೀ. ನೋಡಿರ್ಬೇಕು ನೀವು 1 ವಾರ ಊರಿಗೆ ಹೋಗಿದ್ದು. ನನಗೆ ಮಾತ್ರ ಫುಲ್ಲು ಟೆನ್ಷನ್ ಆಗಿಬಿಟ್ಟೈತೆ ರೀ. ಶ್ರವಣ್ ಕುಮಾರಿಂದ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತೇಳಿ. ಗೋಡಂಬಿ ಮಣಕ ಅವೆಲ್ಲ ತಿನ್ಸಿದ್ರೆ ಆರಾಮಾಗುತ್ತೇನೋ ಅಂತೇಳಿ ಮತ್ತು ಇವಾಗ ಅದು ಹೊಂಟೈತೆ ತಲೆಯಾಗ. ಇವಾಗ ಹೊಸು ಬಳದು ಬಟ್ಟೆ ರೊಕ್ಕ ಹಾಕ್ಬಿಟ್ಟೀನಿ ರೀ. ಇವಾಗ ರೊಕ್ಕನೂ ಇಲ್ಲ ಅಂತಲ್ಲಿ. ಬಟ್ಟೆ ವ್ಯಾಪಾರನೂ ಇವಾಗ ಅಷ್ಟೊಂದು ಸರಿ ಇಲ್ಲ ರೀ. ವ್ಯಾಪಾರ ನೋಡಿರಲ್ಲ ರೀ. ಇವತ್ತೇನು ವ್ಯಾಪಾರನೂ ಅಷ್ಟೊಂದು ಆಗಿಲ್ಲ. ಒಂದು 500-1,000 ರೂಪಾಯಿ ಇಷ್ಟೇ ವ್ಯಾಪಾರ ಆಗೈತೆ. ಅದ್ರಾಗ 500 ರೂಪಾಯಿನೂ ಬಂದವ್ರಿ. 500 ರೂಪಾಯಿ ಉದ್ರಿ ಆಗ್ಯಾವ ನೋಡಿರಿ. ಏನು ಮಾಡಬೇಕು ಎಲ್ಲನೂ ಉದ್ರಿನೇ ಭಾಳ ಬೀಳ್ತಾವೆ. ಎಲ್ಲ ಕಷ್ಟ ಐತೆ ನೋಡಿರಿ ಜೀವನ. ಇವಾಗ ಯಾಕೆ ಹಿಂಗಾಗುತ್ತೋ ಯಾಕಿಲ್ಲ ಶ್ರವಣ್ ಕುಮಾರ್ ಒಂದು ತಿಳಿಯವಲ್ದು ರೀ. ಏನು ಎದುರ್ದಿಲ್ಲ ಅಂತ ಅರ್ಥನೂ ಆಗವಲ್ದು ರೀ ನನಗೆ. ದವಾಖಾನಿದಿದ್ರೆ ಎಷ್ಟು ಇಲ್ಲೇ ಒಂದು ಹುಡುಗ ಹಂಗೆ ಆಗ್ತೈತೆ ರೀ. ಉಸುಲು ಹಿಡಿತಿದ್ದ ಆ ಹುಡುಗ ಹೋಗಿ ದವಾಖಾನಿಗೆ ಹೋಗಿ ತೋರ್ಸ್ಕೊಂಬಂದ ರೀ. ಆ ಹುಡುಗಗೂ ಹೋಗಿ ದವಾಖಾನೆ ತೋರ್ಸ್ಕೊಂಬಂದಾರೆ. ಅವ್ರು ರಿಪೋರ್ಟ್ ಇದ್ದು ರೀ. ಯಾವ ದವಾಖಾನೆ ಅಂತೇಳಿ ಅಲ್ಲಿ ಹೋಗಿ 3 ದಿನ ಇದ್ದು ಬಂದೀನಿ ರೀ. ಆ ದವಾಖಾನೆಗೂ ಬರೀ ದವಾಖಾನೆ ತೋರ್ಸೋದಾಗೈತೆ ರೀ. ಒಬ್ಬಾಕೆ ಶ್ರಾವಣಿ ಶಾಲೆಗೆ ಹೋಗ್ಯಾಕಿ ಆ ಕಡೆ ಈ ಕಡೆ ಎಲ್ಲ ಸಮಸ್ಯೆ. ದೇವ್ರು ಹುಡುಕಿ ನನಗೆ ಸಮಸ್ಯೆ ಕೊಡಕತ್ತಾನ ಅನ್ನಂಗೆ ಆಗ್ಬಿಟ್ಟೈತೆ ರೀ. ಇವತ್ತು ಮಾತ್ರ ಹಂಗೆ ಹೇಳ್ತು ನೋಡಿರಿ. ಇಷ್ಟು ದಿನ ಆದ್ರೂ ಹೋಗ್ಲಿ ಹೆಂಗಾಗುತ್ತೋ ಹೆಂಗಿಲ್ಲ ಬಿಡು ದೇವ್ರು ಅದಾನ ಅಂತೇಳಿ ನಾನು ಅಂತಿದ್ದೀನಿ ರೀ. ದೇವ್ರಿಗೆ ಇವತ್ತು ಒಪ್ಪತ್ತು ಅದೇನು ರೀ. ಮತ್ತು ದೇವ್ರು ಅದ್ರ ಸಲುವಾಗೇ ಒಪ್ಪತ್ತು ಮಾಡಾಕತ್ತೀನಿ ರೀ. ನಮ್ಮ ಶ್ರವಣ್ ಕುಮಾರ್ ಸಲುವಾಗೇ ಹುಷಾರಿರಲಿ ಅವು ಆರಾಮಿರಲಿ ಅಂತೇಳಿ ದೇವ್ರಿಗೆ ಒಪ್ಪತ್ತು ಮಾಡಾಕತ್ತೀನಿ. ದೇವ್ರು ಹಿಂಗೆ ಮಾಡ್ತಾನೆ ನೋಡಿರಿ. ಏನು ಮಾಡಬೇಕು ದೇವ್ರಿಗೆ ಏನು ಮಾಡಿದ್ರು ಕಮ್ಮಿ ಅನಿಸ್ಬಿಡ್ತೈತೆ ರೀ. ದೇವ್ರ ಮ್ಯಾಗ ಒಮ್ಮೆ ಭರವಸೆನೇ ಕಳ್ಕೊಂಡ್ಬಿಡ್ತೀವಿ ನೋಡಿರಿ ದೇವ್ರ ಮ್ಯಾಗ ನಾವು. ಯಾಕಂದರೆ ಈ ಥರ ಘಟನೆ ಆಗತ್ತು ಅಂದ್ರೆ ಭರವಸೆನೇ ಕಳೆದು ಹೋಗ್ಬಿಡ್ತೀರಿ. ಏನು ಮಾಡೋಕ್ಕಾಗಲ್ಲ ರೀ. ಶ್ರವಣ್ ಕುಮಾರ್ ನೋಡೋಣ ನನ್ನ ಮಾತ್ರ ಕಣ್ಣಾಗ ನೀರು ದಕ್ಕನ ಬರ್ತಾವೆ ರೀ. ಏನು ಮಾಡೋಕೆ ಕಣ್ಣೀರು ಹಾಕಬಾರ್ದು.
ಒಮ್ಮೊಮ್ಮೆ ಕಣ್ಣೀರು ಚಲೋ ಇರ್ತಾವೆ, ಒಂದೊಂದು ದಿನ ಕಣ್ಣೀರು ಚಲೋ ಇರಲ್ಲ. ಇವು ಎಷ್ಟನೇ ಚೂರ್ತಾನೆ ರೀ ಒಮ್ಮೊಮ್ಮೆ ಯಾಕೆ ಹಂಗಾಗುತ್ತೋ ಯಾಕಿಲ್ಲ ಅನ್ನೋದು ನನಗೆ ಒಟ್ಟು ಅರ್ಥ ಆಗೋವಲ್ದು ರೀ. ದಿನ ಆತು ರೀ, ಭಾಳ ದಿನ ಆಗಿಲ್ಲ ಮತ್ತು ಹಿಂಗಾಗೈತೆ ಅಂದ್ರೆ ದೇವ್ರ ಮ್ಯಾಗನೇ ಹೊರೆ ಹಾಕ್ಬಿಡ್ತೀನಿ ರೀ ನಾನು. ಇದು ಅಮಾಸೆ ಇದಕ್ಕೆ ಜೋಡಿಗೆ ಮುತ್ಯಾಗ ಹೋಗಿ ಬರ್ತೀನಿ ಅಂತೇಳಿ ಅದನ್ನು ಬೇಡ್ಕೊಂಡೀನಿ ರೀ ದೇವ್ರು. ಹಂಗಾಗಿನ ದೇವ್ರು ಅಂತ ಬೇಡ್ಕೊಂಡಾಗೈತೆ ರೀ. ಇದು ಅಮಾಸೆ ಜೋಡಿಗೆ ಮುತ್ಯಾಗ ಹೋಗಿ ಬರ್ತೀನಿ. ಒಂದು ಕೆಬ್ಬನ ತುಣುಕ ಕಾಲಿಗೆ ಕಟ್ಟಬೇಕಂತ ರೀ ಕೆಬ್ಬನ ನೋಡಿರಿ. ಅದು ಯಾವ ಥರ ಕೆಬ್ಬನ ಕಟ್ಟಬೇಕು ಅನ್ನೋದು ಗೊತ್ತಾಗವಲ್ದು ರೀ. ನೋಡೋಣ ರೀ ಏನಾರ ಮಾಡಿ ಅವಾಗ ಹೆಂಗಾಗುತ್ತೆ ಹೆಂಗಿಲ್ಲ ನೋಡೋಣ ರೀ. ನನ್ನ ಮಾತ್ರ ಇವತ್ತು ವಿಡಿಯೋನು ಭಾಳ ತೊಗೊಳಕ್ಕಾಗಿಲ್ಲ ರೀ. ಬಟ್ಟೆ ಗಿರಾಕಿ ಬರೋದು ರೀ ಕಿತ್ತಾಡ್ಸೋದು, ಒಟ್ಟು ಒಂದು ಬಟ್ಟೆನ ತೊಗೊಲಿಲ್ಲ ರೀ ಅವರು. ನೋಡೋಣ ರೀ ಹೆಂಗೆ ವ್ಯಾಪಾರ ಮಾತ್ರ ಆಗೋದು ಬಿಡಿ. ವ್ಯಾಪಾರ ಇವತ್ತಿಲ್ಲ ನಾಳೆ ಆಗುತ್ತೆ. ವ್ಯಾಪಾರದೇನು ಟೆನ್ಷನ್ ಇಲ್ಲ ನನಗೆ. ವ್ಯಾಪಾರ ಹೆಂಗಾರ ಆಗತ್ತೆ ಬಿಡು ಅಂತೇಳಿ ಇದಾಗಿತ್ತು ರೀ. ಇವನ್ನ ಒಂದು ದೊಡ್ಡ ಚಿಂತೆ ಬಿಟ್ಟೈತೆ ನೋಡಿರಿ. ಇವನು ಒಬ್ಬ ಹೆಂಗೆ ಹುಷಾರಿದ್ದಂದ್ರೆ ಎಲ್ಲ ಹುಷಾರಿ. ಅವಾಗ ಹೀಟಿಂಗ್ ಕೊಡ್ಬೇಕು ತಂಪಿ ಆಗುತ್ತೆ ಅಂತೇಳಿ ಹೀಟಿಂಗ್ ಕೊಟ್ಬಿಟ್ಟಿನಿ ರೀ ಉಣ್ಣಿ ಅಂತ. ಕಾವಿಗೆ ಗುಳ್ಳೆದ್ಬಿಟ್ಟು ರೀ ಬಾಯಾಗ. ಕಾವಿನ ಕೊಟ್ಟರು ಪುರಾಟಿಲ್ಲ ರೀ, ತಂಪಿನ ಕೊಟ್ಟರು ಪುರಾಟಿಲ್ಲ ರೀ. ಏನು ಮಾಡಬೇಕು ಮಕ್ಕಳು ದೊಡ್ಡವಾಗತ್ತನ ಭಾಳ ವಜ್ಜೆ ಐತಿ ನಂದು ಮಾತ್ರ. ನನ್ನ ಹಣೆಬರಹ ಇದ್ದಂಗೆ ಆಗಲ್ಲ. ನಾನು ಗಟ್ಟಿಯಾಗ್ಬಿಟ್ಟು ನೋಡಿರಿ ಇವತ್ತಿನ ತಟ್ಟು ಹೆಂಗೆ ಕೈ ಕಾಲು ಥರ ನನಗೆ ಒಂಥರ ಬಡ ಅನ್ನಕತ್ಬಿಟ್ಟಿತ್ತು ಇವತ್ತು. ಹಿಂಗಾಗಿ ನಾ ಏನು ಮಾಡಿದ್ದೀನಿ ರೀ, ಹೆಂಗಾರ ಆಗಲಿ ಹೆಂಗಾರ ಬೀಳಿ ನಮ್ಮ ಹಣೆಬರಹ ಇದ್ದಂಗೆ ಆಗಲಿ, ಇವಾಗ ಏನಾರ ಆತ ನನ್ನ ಜೀವನ ಉಳಿಯಲ್ಲ ನೋಡಿರಿ ನನಗೆ ಅಷ್ಟೇ. ಅದು ಒಂದು ಮಾತ್ರ ನನಗೆ ಮಾತ್ರ ಅಷ್ಟು ಕಷ್ಟ ಆಗಿಬಿಡ್ತೈತೆ ನೋಡಿರಿ. ಇವಾಗ ಏನಾರ ಆತ ನನ್ನ ಜನ್ಮ ಮತ್ತು ನನಗೆ ಏನಪ್ಪ ದೇವ್ರು ಎಷ್ಟೇ ಕಷ್ಟ ಕೊಟ್ಟರು ಇವ ಅಕ್ಕಿ ಅದಾರ ಅಂತ ನಾನು ಜೀವನ ಮಾಡಕತ್ತೀನಿ ರೀ. ಇವರಿಬ್ಬರಿಗೆ ಒಂದು ತಟ್ಟೆಗಾತ ಈ ಎರಡು ಕಣ್ಣು ಇದ್ದಂಗೆ ರೀ. ಎರಡು ಮಕ್ಳು ಅಂದ್ರೆ ನನಗೆ ಎರಡು ಕಣ್ಣು ಇದ್ದಂಗೆ ರೀ. ಎರಡು ಕಣ್ಣಿಗೆ ಒಂದು ಕಣ್ಣಿಗೆ ನೋವು ಆದ್ರೂ ನನಗೆ ತಡ್ಕೊಳೋ ಶಕ್ತಿ ಇಲ್ಲ ರೀ ಇವಾಗ. ಎಲ್ಲ ತಡ್ಕೊಂಡು ಶಕ್ತಿನೇ ಮೀರಿಬಿಟ್ಟೈತೆ ಅಂತಲೇ ಹೇಳ್ಬೋದು ರೀ. ಇವಾಗ ಮಾತ್ರ ಇವ್ರು ಎರಡು ಕಣ್ಣಿಗೆ ಏನಾದರೂ ತಡ್ಕೊಂಡು ಶಕ್ತಿ ಇಲ್ಲ ರೀ. ಆ ದೇವ್ರ ಆಶೀರ್ವಾದ ಹೆಂಗಿರ್ತೋ ಆಗಲಿ ರೀ. ದೇವ್ರ ಆಶೀರ್ವಾದ ನಮ್ಮ ಹಿರಿಯರ ಆಶೀರ್ವಾದ ಹಿಂಗಿರ್ತೋ ಹಿಂಗಿಲ್ಲ ಆಗಲಿ. ನನ್ನ ಮಾತ್ರ ಟೆನ್ಷನ್ ಆಗಿಬಿಟ್ಟೈತೆ ರೀ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾನು ಹೇಳೋದಾಗತ್ತೆ ತಲೆಯಾಗ ಅದೇ ಒಂದೈತೆ ರೀ. ಇವತ್ತು ಯಾಕೋ ಮನಸ್ಸನ್ನು ಗಸಿ ಆಯ್ತು ನನಗೆ. ಒಟ್ಟು ತಲೆನೂ ಯಾಕೆ ಏನು ಹಿಂಗೆ ಯಾಕೆ ಸಂಜೆ ಕಡೆ ಆಯ್ತು ರೀ ಅವಾಗ. ಹಿಂಗೆ ಯಾವ ಸಲನೂ ಆಗಿದ್ದಿಲ್ಲ ರೀ. ಇವತ್ತಿಗೇನು ಮುರ್ತಡೆ ಆಗುತ್ತೋ 3 ಸಲ ಆಯ್ತು ರೀ ಊರಿಂದ. 3 ಸಲ ಆಯ್ತು ರೀ. ಮುರ್ತಡೆ ಆಗಿ ಹೋದ್ರೆ ಮಾತ್ರ ನನ್ನ ಮಾತ್ರ ದೇವ್ರ ಪುಣ್ಯ ಅಂತ ಇದಾಗುತ್ತೆ ನೋಡಿರಿ. 3 ಸಲ ಆಯ್ತು ರೀ ಬರಾಕತ್ತಿ. ಮುರ್ತಡೆ ಆಗಿ ಹೋಗ್ಬಿಟ್ರೆ ಮಾತ್ರ ಇದಾಗುತ್ತೆ ನೋಡಿರಿ ಎಲ್ಲರ ಆಶೀರ್ವಾದ ಅಂತ ನನ್ನ ತಲೆಯಾಗ ಅದೇ ಐತೆ ರೀ. ನೋಡೋಣ ರೀ ಹೆಂಗೆ ಆಗುತ್ತೆ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ರೀ ಎಲ್ಲರಿಗೂ. ಗುಡ್ ನೈಟ್ ರೀ. ನನಗೆ ಒಂಥರ ಏನಾದರೂ ಬಡ ಅನ್ನಕತ್ತೈತೆ ನೋಡಿರಿ. ಶ್ರವಣ್ ಕುಮಾರ್ನು ಮುಕ್ಕೊಂದನ್ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಎಲ್ಲರಿಗೂ ಗುಡ್ ನೈಟ್.